ಪ್ರೇಮಕ್ಕ ಯವ್ವ ಯವ್ವ ಏನ ನಾವು ತಾತ ಯವ್ವ ಯಾಕೆ ಕಲ್ಲಿ ಏನಾತ ಯಾರಿಗಾರ ಏನಾರ ಆತನ ಅಲ್ಲ ಪ್ರೇಮಕ್ಕ ಆ ಬರ್ಮಗೌಡ್ರ ಇದ್ರಲ್ಲ ಏನ್ ಸತ್ತಿದ್ದಿಲ್ಲನ ಒಂದ್ ಹುಡುಗಿತ್ತಲ್ಲ ಯವ್ವ ಆ ಹೋಗಿ ಹೋಗಿ ಆಕಿ ಕೆಲಸಕ್ಕೆ ಚೆನ್ನಿದ್ಲಲ್ಲ ಅವ್ರ ಹೊಲ್ದಾಗ ಕೆಲಸ ಮಾಡ್ತಿದ್ಲಲ್ಲ ಆಕಿನ ಕಟ್ಕೊಂಬಂದ ನೋಡ ಯವ್ವ ಗೌಡ ಏ ಬುದ್ಧಿ ಎಲ್ಲಿಟ್ಟಿದ್ದೇನೆ ಮೊದ್ಲ ಅಂದಾಕರ ಹಾಕನಾಕಿ ಮೊದ್ಲ ಜಗಳ ಗಂಟಿ ಕಟ್ಟ ಬೆರಿಕಿ ಯವ್ವ ಯವ್ವ ಹೋಗಿ ಹೋಗಿ ಅಂತಾಕಿನ ಈಕಿ ಮದುವೆ ಮಾಡ್ಕೊಂಬಂದನಲ್ಲ ಬಿಡು ಆ ಹುಡುಗನ್ ಏನ್ ಹುರಿದು ಮುಖ್ಯ ಬಿಡ್ತಾವ ಯವ್ವ ಈಕೆ ಅಂತ ಪಾಪ ತಾಯಿಲ್ಲ ತಬ್ಲಿ ನೋಡ ಯವ್ವ ಹಿಂಗ ಮಾಡ್ಬೇಕು ಅಲ್ಲ ಗೌಡ್ರಿಗೆ ಇವ್ರಿಗೆ ಬಿಡು ಬೇಕಾದಂಗ ಆಸ್ತಿ ಇತ್ತು ಹಂಗ್ ಮಾಡ್ಕೋಬೇಕನ್ನಂಗಿತ್ತ ಬೇಕಾದಂಗ ಬೇರೆ ಎಲ್ಲರ ಕನ್ನೆ ತೆಗೆದು ಮಾಡ್ಕೊಂಡಿದ್ರು ಆಕಿತ್ತಪ್ಪ ಹೋಗಿ ಹೋಗಿ ಅವ್ರ ಹೊಲ್ದ ಕೆಲಸ ಮಾಡಕಿ ಅದು ಹೋಗಿ ಹಡಿಬಿಟ್ಟಿಂಗ್ ಮಾಡ್ಕೊಂಡನಲ್ಲ ಯವ್ವ ಹುಡುಗನ್ ಪರಿಸ್ಥಿತಿ ಹೆಂಗನವ ಯವ್ವ ನನಗಂತೂ ನನಗ ಒಂದ್ ನಮ್ನಿ ಆಗತ್ತೆ ಏನ ಬರಂಗೌಡ್ರು ಹೋಗಿ ಹೋಗಿ ಆ ಕೆಲಸ ಚೆಂಜಿನ್ ಮಾಡ್ಕೊಂಡ್ರ ಏ ಯವ್ವ ಅಂತ ಬೇರೆಕಂದ್ರ ಬಿಡು ಮುಗಿದ್ ಹೋತ ನಿನ್ನೆ ಗೌಡ್ರನ್ ಕತಿ ಊರ್ ಮಧ್ಯಾಹ್ನ ಯಾವತ್ತರ ಒಂದಿವ್ಸ ಗೌಡನ್ ಸಂತೆಗಿಟ್ಟು ಹರಜ್ ಹಾಕಿ ಬರಕ ಹೆಸರಲ್ಲ ನನಗನ್ಸತ್ತ ಗೌಡ್ರ ಏನಕ್ಕಿ ಮ್ಯಾಗ ಮನ್ಸು ಮಾಡ್ರಿಕ್ಕಿಲ್ಲ ಈಕಿ ಬುಟ್ಟಿ ಹಾಕೊಂಡಿರ್ತಾಳ ಹೆಂಗಾರ ಮಳ್ಳ ಮಾಡಿ ಯಾಕಂದ್ರೆ ಏನ್ ಸತ್ತಾಳ ಮತ್ತೆ ಹೆಂಗಿದ್ರು ಮದ್ವಿ ಮಾಡ್ಕೋಬೇಕು ಇಲ್ಲ ಏನೋ ಒಂದು ಆಸೆ ಗಂಡ್ಮಕ್ಳಿಗೆ ಹಂಗಿಂಗಂತ ಏನಾರ ಮಾಡಿ ಬುಟ್ಟಿ ಹಾಕೊಂಡು ಏನೋ ಇರ್ಬೇಕು ನೋಡು ನನಗೇನ ಗೌಡ್ರದೇನಿಲ್ಲ ನೋಡು ಈ ಹಡ್ಬಿಟ್ಟಿದೆ ಏನೋ ಇರ್ಬೇಕು ಹೌದೌದು ಊರಾಗೆಲ್ಲ ಮಂದಿ ಹಂಗ ಮಾತಾಡಕತ್ತಾರ ಗೌಡನ್ ಅಂತೂ ಇಂತೂ ಬಲಿ ಹಾಕೊಂಡು ಮನೆ ಸೇರಿದ್ಲವ ಗೌಡ್ತಿ ಆದ್ಲು ಕೆಲಸದಕ್ಕಿಗೆ ಗೌಡ್ತಿ ಪಟ್ಟ ಸಿಕ್ತು ಇನ್ನೇನಿತ್ ಬಿಡು ಹೆಂಗಾರ ಮಾಡಿ ಆ ಹುಡುಗನ ಊರ್ ಮಧ್ಯಾಹ್ನ ಶಿವ ಶಿವ ಅನ್ನಿಸ್ತಾಳ ಆಮೇಲೆ ಓಟು ರಾಜಬರ ತಾನ ಮಾಡ್ತಾಳ ಹುಡುಗೊಂದು ಅಡ್ಡಗೈತಿ ಈಗ ಅದನ್ನ ಏನ್ ಮಾಡ್ತಾಳ ಏನೋ ಯವ್ವ ಅಂತ ಎಲ್ಲಾರ ಬೇಕು ಇದ ಮಾತು ನೋಡು ಆದ್ರೆ ಅದಕ್ಕೆ ಅವಕಾಶ ಆಗಬಾರ್ದವ ಯವ್ವ ಏನಾರ ಅಲ್ಲಿ ಆ ದೇವ್ರು ಆ ಹುಡುಗನ ಉಳಿಸ್ಬೇಕು ಅಕ್ಕಿ ಕೈಯಲ್ಲಿ ಹೆಂಗ್ ದೇವ್ರು ಪಾರ್ ಮಾಡ್ತಾನ ಯವ್ವ ಅಲ್ಲ ಹೊಲ್ದಾಗ ನೋಡ್ತಿಲ್ಲ ಯಾ ನಮ್ನಿ ಜಗಳ ಕೊಡ್ತಿಲ್ಲ ಐಕಿ ಕುಟ ನೋಡ್ದೇನ ಆ ನಿಂಗಿ ಕುಟಾಗ ಕೂಲು ಹಿಡಿದು ಜಗಾಡಿ ಹೊಲ್ದಾಗ ಟಕ್ಕಿ ಮರಿ ಬಿದ್ದು ಒಬ್ಬರ ಮ್ಯಾಗ ಬರದ್ದು ಹೊಲ ತುಂಬ ಉಳ್ಳಾಡಿ ಜಗಳಿದ್ಲಲ್ಲ ನೆನಪೈತೆ ನಿಂಗೆ ಅದು ಹೋಗ್ಲಾ ಪ್ರೇಮಕ್ಕ ಗೌಡ್ರ ಒಟ್ಟು ಹೊಲ್ದಾಗ ಕೆಲ್ಸಕ್ಕೆ ನಮ್ಮನ್ನ ಇಟ್ಕೊಂತಿದ್ರವ ಊರ ಗೌಡ್ರ ಅವ್ರ ಕೈಯಾಗ ಒಟ್ಟು ರೊಕ್ಕ ಆಡ್ತಿದ್ವು ಅವ್ರ ಹೊಲ ಜಿಕ್ಕಿದ್ವು ಕೆಲ್ಸಕ್ಕಂತ ಕಾಯಂ ಹೋಗಿದ್ವಿ ಇದು ನಮ್ಮ ಕುಟಾಗ ಕೆಲ್ಸಕ್ಕೆ ಬರ್ತಿತ್ತು ಈ ಗೌಡ್ತಿ ಪಟ್ಟ ಸಿಕ್ಕತೆ ಈಗ ನಾವೇನಾರ ಅವ್ರ ಹೊಲ ಕೆಲಸ ಮಾಡಕ್ ಹೋದ್ರೆ ಏನ್ ಮಾತಾಡ್ತಾಳೋ ಎಷ್ಟು ದಿಮಕ್ ಇದನ್ನ ಮಾಡ್ತಾಳೋ ಏನ ನಮ್ನಾಗ ಎಷ್ಟು ಆಜ್ಬಾರ ಮಾಡ್ತಾಳ ಏನ್ ಕೆಲ್ಸ ಕರ್ಕೋತಾಳೋ ಏನಿಲ್ಲ ಅಡ್ಬಿಟ್ಟಿ ಹೋಗಿ ಹೋಗಿ ಇಂಥದಕ್ಕ ನಾವು ಮತ್ತೆ ಗೌಡ್ತಿ ಅನ್ನೋ ಪರಿಸ್ಥಿತಿ ಬಂತ ನೋಡವ ಹೌದ್ ಬಿಡ ನನಗೂ ಈಗ ನೀ ಅಂದ್ಮೇಲೆ ಹಂಗ ಅನ್ಸ್ ನೋಡು ಅವ್ರ ಹೊಲ್ದಾಗ ಒಟ್ಟು ಕೆಲಸ ಮಾಡಿದ್ರ ಮನೆಯಾಗ ಒಟ್ಟು ಇದಿರ್ತಿತ್ತವ ಯಾರು ನಮ್ಮೂರಾಗ ಏನಂತ ಪರಿ ಕೂಲಿ ಕೊಟ್ಟು ಮಾಡ್ಸೋರು ಯಾರದಾರ ಅವ್ರದ ಒಟ್ಟು ಹೊಲ ಜಾಸ್ತಿ ಅಲ್ಲನ್ ಮತ್ತೆ ಈಗ ಪರಿಸ್ಥಿತಿ ನೋಡು ಯಾವ್ದೇನಂತಲ್ಲ ತಿಪ್ಪಿ ಒಬ್ಬರಿಗಾಗತ್ತ ತಿಪ್ಪಾಗತ್ತ ಅಂತಾರಲ್ಲ ಹಂಗಾತ ಕೆಲಸ ಮಾಡ್ತಿದ್ಲಿ ಗೌಡ್ತಿ ಆದ್ಲು ನಾವು ಮತ್ತೆ ಅನಿವಾರ್ಯ ಗೌಡ್ತಿ ಅನ್ಲೇಬೇಕಲ್ಲ ಮತ್ತೆ ಏನ್ ಮಾಡಕ್ಕಾಗತ್ತಿ ನಾವೇನಾರಕಿಗೆ ಚೆನ್ನಿ ಅಂದ್ರೆ ಸುಂಬಿಡ್ತಾವ ನಮ್ಮನ್ನ ಯವ್ವ ಯಾಕೆ ಬಿಡು ಅದೇನಂತಾರಲ್ಲ ಕಾರ್ಯವಾಸಿ ಕತ್ತಿಕಲ್ಲ ಅಂತ ನಮ್ದೇನ್ ಗಂಟು ಹೋಗೋದೈತಿ ಕೆಲಸ ಮಾಡೋದು ರೊಕ್ಕ ಇಸ್ಕೊಳ್ಳೋದು ಬರೋದು ಆದ್ರೆ ಆ ಹುಡುಗನ ಇಸ್ಕೊಳ್ಳೋ ನಮ್ನೇ ಆಗತ್ ಬಿಡ ಯವ್ವ ಏನಾಯ್ತೆ ನಿನ್ ಮ್ಯಾಗ ಹುಡುಗನ ಪರಿಸ್ಥಿತಿ ಹೋಯ್ ಬಿಡು ಅಲ್ಲೇ ಈಕಿದ ಅಲ್ಲ ಕಿ ಯಾಕೆ ಅಲ್ಲವು ಆಕಿನ ಕೇಳೋಣ ದಿನ ಬೆಳಗ್ರದ ಅವ್ರ ಮನೆ ಇವ್ರ ಮನೆ ಎದ್ರಾದ್ರಲ್ಲ ಏನಾಗುತ್ತಂತ ವಿಚಾರ ಮಾಡೋಣ ಸುಮ್ಮನೆ ನಡೆಯವ ಗೊತ್ತಾತು ನಾನು ಅಡಿಗೆ ಮಾಡ್ಬೇಕು ಈಗ ಇವ್ರು ಬರ್ತಾರ ಹೊಲದಿಂದ ನಿಂದು ಕೆಲಸ ಆಗಿತ್ತಾನೆ ಇಲ್ಲಿ ಬಿಡ ಯವ್ವ ಊರಾಗೆಲ್ಲ ಇದಾವ ಸುದ್ದಿ ಹೊಂಟಿತ್ತ ಹಾಗ ನೀನು ಬಂದಲ್ಲ ಹೊಲದಿಂದ ನಿನಗೆ ಗೊತ್ತಿರಕ್ಕಿಲ್ಲ ಅಂತ ನಾನು ಅದಕ್ಕೆ ನಿನಗೆ ಹೇಳಿದೆ ಗುಡಿಯಾಗ ಕಟ್ಕೊಂಬಂದ ಅಂತ ತಾಳಿನ ಹೌದನ ಅಂದ್ರೆ ಮನೆ ಮುಂದೆ ಹಿಂಗ ಅಂತ ಏನಲ್ಲ ಒಮ್ಮಿನ ಮಕ್ಳಿಗೆ ಗುಡಿಯಾಗ ತಾಳಿ ಕಟ್ಕೊಂಡು ಮನೆ ಹೋಗೋಣ ಮತ್ತಿನ್ನ ಮಂದಿ ಮುಂದೆ ಹೇಳಿದ್ರೆ ಅವ್ರು ಇವ್ರು ಏನಾರ ಗೌಡ್ರಿಗೆ ಬ್ಯಾಡ್ರಿ ಮರ್ಯಾದೆ ಪ್ರಶ್ನೆ ನೀವು ಹೆಂಗ ಹಾಕಿ ಕೆಲಸಕ್ಕೆ ಕೊಟ್ಟ ಚಲೋ ಅಲ್ಲ ಬೇರೆ ಕಣ್ಣತ್ತಿಗೆ ಅಂತ ಯಾರ ಮತ್ತೆ ಚಾಡ ಚುಚ್ಚಿ ಮತ್ತೆ ಇದು ಮಾಡಿಗಿಡಾರ ಅಂತೇಳಿ ಬಡ ಒಳಗಿಂದೊಳಗೆ ಗುಡಿಯಾಗ ತಾಳಿ ಕಟ್ಕೊಂಡು ಬಂದಿರ್ತಾವ ಮತ್ತೆ ಅಕ್ಕ ಬೇರೆಕಿ ಮೊದ್ಲ ಬಿಟ್ಟಾವನಿ ಮತ್ತೆ ಹೋಯ್ ಬಿಡವ ನಾ ಹೋಗ್ತೀನಿ ರೊಟ್ಟಿ ಮಾಡ್ಬೇಕಿನ ನಾನು ಆತಗ ಇಕ್ಕ ನಾನು ಹೋಗ್ತೀನಿ ರಾಮು ಮಗನ ಐ ಅಪ್ಪ ಬಂದ ಅಪ್ಪ ನೀನು ಇಷ್ಟು ತನಕ ನಾನು ಬಿಟ್ಟು ಎಲ್ಲಿ ಹೋಗಿದ್ದಿ ರಾಮು ಮಗನ ನೀ ಯಾವಾಗ್ಲೂ ಹೇಳ್ತಿದ್ದಿಲ್ಲ ಅವು ಬೇಕು ನಂಗ ಅಂತಂದು ಅದಕ್ಕೆ ಇಲ್ಲೋಡು ನಂಗ ಹೂವನ್ ಕರ್ಕೊಂಬಂದಿನಿ ಯಾರು ಇವ್ರ ಮಗನ ಇವ್ರಲ್ಲ ಈಕಿ ನಿಮ್ಮ ಹೂವ ಇನ್ಮೇಲೆ ನಂಗ ಹೊಸ ಹೂವ ಬಂದ್ಲು ಅವ್ವ ಈಗ ನೀನು ನಂಗ ಅವ್ವ ಹೊಸ ಹೂವ ಅಲ್ಲ ಹ್ಞೂನಪ್ಪ ಮಗನೇ ಇನ್ಮೇಲೆ ನಾನು ನಿನಗೆ ಅವ್ವ ನಿನ್ನ ನನಗೆ ಮಗ ಅಲ್ರಿ ಅಳಿಯಾರ ಬರೀ ಅವ್ವ ಬಂದ್ಲ ಅಂತ ಅಷ್ಟೇ ಹೇಳ್ಕೊಡ್ತೀರಿ ಅಮ್ಮನೂ ಬಂದಾಳ ಜೊತೆಗೆ ಅಂತ ಹೇಳವಲ್ರಲ್ಲ ನಾನು ಬೇಕಿ ಹೆಣ್ಣಮ್ಮ ಇಲ್ಲದೀನಿ ನೀವು ಮರ್ತಾ ಬಿಟ್ರಲ್ಲ ನನ್ನ ರಾಮು ಇಲ್ಲದಲ್ಲ ಇವ್ರ ಅಜ್ಜಿ ಇವರು ಇನ್ಮೇಲೆ ನಿಂಗ ಅಜ್ಜಿ ಈ ಅವ್ವದಲ್ಲ ಹೊಸ ಅವ್ವ ಅವ್ರ ಅವ್ವ ಇನ್ಮೇಲೆ ನಿಂಗ ಅಜ್ಜಿನೂ ಸಿಕ್ಕರು ಅವ್ವನೂ ಸಿಕ್ಕರು ಅಮ್ಮನ ಕೊಟ್ಟಾಗ ಚಂದಾಗಿ ಆಟಾಡ್ಕೊಂಡಿರ ಹೌದಾ ಹಂಗಿದ್ರೆ ನಂಗೆ ಅಮ್ಮ ಸಿಕ್ಕರು ಆಮೇಲೆ ಅವ್ವ ಸಿಕ್ಕರು ಇನ್ಮ್ಯಾಗ ನಂಗೆ ಏನು ಕೆದ್ದು ಅಡುಗೆ ಮಾಡ್ಕೊಡ್ತಾಳ ಅವ್ವ ಅಮ್ಮನ ಕೊಟ್ಟಾಗ ಹಂಗೆ ಏನಾರ ಆಟ ಆಡ್ಕೊಂತ ಅಮ್ಮ ನಿಂಗೆ ಕತೆ ಹೇಳ್ತೀಯ ನಂಗೆ ಎಷ್ಟು ಬೇಕೋ ಅಷ್ಟು ಕತೆ ಹೇಳ್ತೀನಿ ನಿಂಗೆ ನನ್ನಂತಲೇ ಜಗ್ಗಿ ಕತೆ ಅದಾವು ನಮ್ಮ ಅಜ್ಜಿ ಹೇಳಿದ್ದು ನಮ್ಮ ಅವ್ವ ಹೇಳಿದ್ದು ಎಲ್ಲ ಜಗ್ಗಿದ ಒಂದು ಕತೆ ನಿಂಗೆ ದಿನಾ ಕತೆ ಹೇಳ್ತೀನಿ ಆತಾ ನಾನು ದಿನಾನ ನನ್ನ ಕತೆ ಕೇಳ್ಕೊಂತ ಮುಕ್ಕೋತೀನಿ ಅಜ್ಜಿ ನಂಗೆ ದಿನಾ ಕತೆ ಹೇಳ ಆತಪ್ಪ ಚೆನ್ನಿ ನನ್ನ ಮಗನ ನಿನ್ನ ಮಗನಂಗೆ ನೋಡ್ಕೋಬೇಕು ನೋಡಿ ಇನ್ಮೇಲೆ
ಅಯ್ಯ ಅಳಿಯಾರ ಎಂತ ಮಾತಾಡ್ತೀರಿ ನೀವು. ಅಲ್ಲ, ಬಯಸದ ಬಂದ ಭಾಗ್ಯ ಅಂತಂದು ತಿಪ್ಪಿ ನೋದು ಉಪ್ಪರಿಗೆ ಮಾಡ್ದಂಗ ನನ್ನ ಮಗಳನ್ನ ಇಂಥ ದೊಡ್ಡ ಮನೆತನಕ್ಕೆ ಕರ್ಕೊಂಬಂದಿರಿ. ಸಾಲದಕ್ಕೆ ನನ್ನ ಮಗಳ ಜೊತೆಗೆ ನನ್ನ ಈ ಮನೆ ಕರ್ಕೊಂಬಂದಿರಿ. ಒಬ್ಬರೇ ಏನು ಮಾಡ್ತೀರಿ ಅಂತಂದು. ಅಲ್ಲ, ಇಬ್ಬರು ಅದೀವಿ, ಇಬ್ಬರು ಸೇರಿ ನಾನು ಅಜ್ಜಿಯಾಗಿ ನೋಡ್ಕೊತೀನಿ, ನನ್ನ ಮಗಳ ತಾಯಿಯಾಗಿ ನೋಡ್ಕೊತಾಳೆ. ಅದ್ರ ಚಿಂತೆ ಬಿಟ್ಬಿಡ್ರಿ. ಇನ್ಮೇಲೆ ನನ್ನ ಮೊಮ್ಮಗ ಅಂದ್ರೆ ಬಿಟ್ಟಿನ ನನ್ನ ಮಗಳ ಮಗನೇ ಇನ್ಮೇಲೆ. ಅದ್ರ ಬಗ್ಗೆ ಚಿಂತೆನ ಮಾಡಬೇಡ್ರಿ. ಹೌದ್ರಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ. ಅನುಮಾನನ ಇಟ್ಕೊಬಿಡ್ರಿ ತಲೆಯಾಗ. ನಾನು ನನ್ನ ಮಗನಕ್ಕಿಂತ ಹೆಚ್ಚು ನೋಡ್ತೀನಿ. ಒಂದು ವೇಳೆ ನನ್ನ ಹೊಟ್ಟೆಗೆ ಏನಾರ ಮಗು ಹುಟ್ಟಿದ್ರು ಅದಕ್ಕಿಂತ ಹೆಚ್ಚು ಇದೆ ಮೊದಲೇ ನನ್ನ ಮಗು ಅಂತಾನೆ ನಾನು ಎಲ್ಲರಿಗೂ ಹೇಳ್ತೀನಿ. ಅವ್ರು ಏನು ಮಗುಗೆ ಪ್ರೀತಿ ಕೊಡೋಕ್ಕಿಂತ ಹೆಚ್ಚು ಹಿಟ್ಗ ನಾನು ಜಾಸ್ತಿ ಕೊಡೋದು. ಇದನ್ನ ಸಲುವಾಗಿ ಎಲ್ಲ ನಾ ಈ ಮನೆಗೆ ಬಂದಿರೋದು. ಹಾಗಾಗಿ ನನಗೆ ಒಂದು ಅದೃಷ್ಟ ತಂದ ಒಂದು ಒಳ್ಳೆ ದೇವ್ರಿತ್ತ ಅಂತದನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ಯಾವ ನರಕಕ್ಕೆ ಹೋಗ್ತೀನಿ ರೀ. ನಾನು ಇದನ್ನ ಸಲುವಾಗಿ ಜೀವನ ಕಳಿತೀನಿ. ಆಯ್ತಾ? ನೀವು ಅದ್ರ ಬಗ್ಗೆ ಏನು ಅನ್ಕೋಬೇಡ್ರಿ. ಈಗ ನನಗೆ ಖುಷಿ ಆಯ್ತು. ಆಯ್ತು, ಇನ್ನು ನಿಶ್ಚಿಂತೆಗಿರ್ತೀನಿ. ಆಯ್ತು, ನನ್ನ ಮಗಗೆ ಒಬ್ಬ ಅಜ್ಜಿ ಸಿಕ್ಲು, ತಾಯಿ ಸಿಕ್ಲು, ಇನ್ನು ನನ್ನ ಮಗ ಆರಾಮ್ ಉಂಡು ತಿಂದು ಆರಾಮ್ ಇರ್ತೈತಿ. ಪಾಪ ಇಷ್ಟು ದಿವಸ ಚಂದಾಗಿ ಊಟ ಮಾಡಲಿಲ್ಲ. ಕೆಲಸದವ್ರು ಅಡಿಗೆ ಮಾಡಿ ಆಗಿರ್ತಿದ್ರು. ಅದೇನು ಇತ್ತಗ ತಾಯಿ ಪ್ರೀತಿ, ತಾಯಿ ಉಣಿಸ್ದಂಗೆ ಅಕ್ಕಿದ್ದಿಲ್ಲ ನೋಡು. ನನಗೂ ಇಲ್ಲೋ ಒಂದು ಕಡೆ ಕೊರಗಿತ್ತು. ಸಣ್ಣ ಕೂಸು ಇದನ್ನು ಒಂದೊಮ್ಮೆ ನಾನು ಏನೋ ಇದನ್ನು ಮಾಡಕತ್ಬಿಟ್ಟಿನಿ. ನನ್ನ ಮಗಗೆ ದಿಕ್ಕಿಲ್ದಂಗೆ ಆತಲ್ಲ ಅನ್ನೋ ಒಂದು ಪರಿಸ್ಥಿತಿ ಆಗಿತ್ತು. ಆಯ್ತು, ಇನ್ನು ಮನೆ ತುಂಬಿ ಚೆಂದಾಗಿ ನೀವು ಆಡಾಡ್ತೀರಿ. ನನ್ನ ಮಗ ಏನು ಖುಷಿ ಅಂತ ಇರ್ತಾನೆ. ನಾನು ನಿಶ್ಚಿಂತೆಗೆ ಹೊಲ ಮನೆ ಎಲ್ಲ ನೋಡ್ಕೊಂಡಿರ್ಬೋದು. ಚಿನಿ, ಹೋಗಿ ಒಳಗೆ ಹೋಗಿ ನಿನ್ನ ಕೈ ಯಾರು ರುಚಿ ಅಡುಗೆ ಮಾಡ್ತೀಯ. ಕೆಲಸದ ಕೈಲಿ ತಿಂದು ಬೇಸರ ಬಿಟ್ಟೈತಿ. ನನ್ನ ಮಗಗೆ ಒಟ್ಟು ಖುಷಿಯಾಗ ಒಂದು ಏನಾರು ಮಾಡು, ನನಗೂ ಒಟ್ಟು ಏನಾರು ಮಾಡು. ಸರಿ, ಆಯ್ತು ರೀ, ಅಷ್ಟ ಆಗಲಿ. ರಾಮು, ನಿಂಗೇನು ಇಷ್ಟ? ನಿಂಗೇನು ಮಾಡಲಿ? ಸ್ವೀಟ್ನಾಗ ಮಾಡ್ಲಾ, ಖಾರ ಮಾಡ್ಲಾ, ಏನಿಷ್ಟ? ಅವ್ವ ನಂಗೆ ಶಾವಿಗೆ ಪಾಯಸ ಮಾಡಿಕೊಡು. ಹಂಗೆ ನಂಗೆ ರುಚಿಗೆ ಅದು ರೊಟ್ಟಿ ಮುಟ್ಟಿಗೆ ಅವ್ವ ಮಾಡ್ತಿದ್ಲು. ಅದು ಹಂಗೆ ರೊಟ್ಟಿ ಮುಟ್ಟಿಗೆ ಮಾಡಿಕೊಡು. ಆಯ್ತು, ಬಾ ಒಳಗೆ ಹೋಗೋಣ. ನಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಮುಟ್ಟಿಗೆ ಮಾಡಿಕೊಡ್ತೀನಿ, ಶಾವಿಗೆ ಪಾಯಸ ಮಾಡ್ತೀನಿ. ಬರ್ರಿ ನೀವು ಒಳಗೆ. ಹಂಗಿದ್ರೆ ನಾನು ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆ ಮಾಡ್ತೀನಿ. ಅದೆಲ್ಲ ರೊಟ್ಟಿ ಹಿಟ್ಟು ಅಡುಗೆ ಮನೆಗೆ ಏನಾದ್ರು ತೋರಿಸ್ಬರ್ರಿ ನಂಗೆ. ಇಲ್ಲ, ನೀವು ಹೋಗಿ ಅಲ್ಲೇ ಅಡುಗೆ ಮನೆಗೆಲ್ಲ ಸಾಮಾನು ಅದಾವು, ಕೆಲಸಕ್ಕಿನ್ನೂ ಅದಲ್ಲ. ಕೇಳು ಏನು ಬೇಕಂತಂದು. ಹೆಂಗೋ ಈ ಒಳಗೆ ಹೋಗಿ ದೇವ್ರ ಮುಂದೆ ದೀಪ ಹಚ್ತಿಯಲ್ಲ, ಹೋಗ್ರಿ. ನಾನು ಒಂಚೂರು ಹೊಲ್ದಾಗ ಕೆಲಸ ಐತಿ, ಏನೇನು ಮಾಡ್ಯಾರ ಅಂತ ನೋಡ್ಕೊಂಬರ್ತೀನಿ. ಹೋಗ್ಬೇಡ. ಹಂಗಿದ್ರೆ ಅಷ್ಟೊತ್ತಿಗೆ ಅಲ್ಲೇ ಅಡುಗೆನ ಆಗಿರ್ತೈತಿ. ಅವ್ವ ನೀನು ಅಡುಗೆ ಮಾಡು, ನಾನು ಒಂಚೂರು ನನ್ನ ಗೆಳೆಯರಂತೆಲ್ಲ ಆಟ ಆಡ್ಬರಲ್ಲ. ಹೋಗ್ಬಾ ಮಗನ. ನನ್ನ ಗೆಳೆಯರಿಗೆಲ್ಲ ಹೇಳ್ತೀನಿ, ನಂಗೆ ಹೊಸ ಹೂವ ಬಂದಾಳ ಅಂತೆಲ್ಲರಿಗೂ ಹೇಳಿ ಬರ್ತೀನಿ. ನಡಿ ಒಳಗೆ ಹೋಗೋಣ. ಹೂನವ, ನಡಿ ಒಳಗೆ ಹೋಗೋಣ. ಅರಮನೆ ಅಂತ ಮನಿ ಬೇಕಾದಂಗೆ. ಯವ್ವ ಮೊದಲ ಇಲ್ಲಿ ನಾವು ಕೆಲ್ಸಕ್ಕೆ ಬಂದಾಗ ಈ ಕಟ್ಟೆ ಐತಲ್ಲ, ಇಲ್ಲೇ ಕುತ್ಕೊಂಡು ಜೋಳ ಹಸನ್ ಮಾಡೋದು, ಅಕ್ಕಿ ಬೆಳೆ ಆಗಿದ್ಲಲ್ಲ ಮೊದಲೇ ಹೆಂಡ್ತಿ. ಅವಾಗೆಲ್ಲ ನಾವು ಈ ಮನೆ ಕೆಲ್ಸಕ್ಕೆ ಬಂದಾಗ ಹೊರಗೆ ಕುಂತು ಹೊರಗೆ ಚಾ ಕೊಟ್ಟು ಕಳಿಸ್ತಿದ್ರು. ಈಗ ನೋಡು ಮನ್ಯಾಗ ನಾವು ನಮ್ದು ರಾಜ್ಯ ಬರ. ಈಗ ಯವ್ವ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ, ನಮ್ದು ಈ ಮನೆ ಆತಂತಂದು. ನೀನು ಅವಾಗ ಇಲ್ಲೇ ಹೊರಗೆ ಕುಂತು ಹೊರಗೆ ಕೆಲಸ ಮಾಡಿ ಹೊರಗೆ ಹೋಗಿದ್ದಿ, ನೆನಪೈತೇನೆ? ನೆನಪೈತಿ. ಆದ್ರೆ ನನಗೆ ಈ ಕನಸ್ನಾಗ ಅಂದ್ಕೊಂಡ್ರಲ್ಲ, ನಾನು ಈ ಮನೆಗೆ ಯಜಮಾನಿ ಒಳತಿ ಅಕ್ಕಿನ ಅಂತಂದು. ಅಕ್ಕಿ ನೆಗದ್ ಬಿದ್ದು ಹೋದ್ಲು. ಹೆಂಗ ಗೌರನ್ ಬುಟ್ಟಿ ಹಾಕ್ಕೊಂಡೆ. ಈಗ ನೋಡು ಈ ಮನೆ ಅಷ್ಟು ನನ್ನ ರಾಜ್ಯಭಾರ. ಇದೊಂದೈತಿ ಪಿಡ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಅತ್ತನ ಸಲುವಾಗಿ ಅಲ್ಲ ನನ್ನ ಮನೆ ಬಂದಿರೋದು. ಇಲ್ಲಾಂದ್ರೆ ಬರೋಕೆ ಅವಕಾಶನೇ ಹಾಕಿದ್ದಿಲ್ಲ. ಹೋಗ್ಬಿಡಿ ಅವ. ಆದ್ರೆ ಇಂಥ ಒಂದಿದು ರಾಜ್ಯಭಾರ ಸಿಕ್ತಲ್ಲ ಸಾಕು. ಹಂಗಂತಂದು ಬರೀ ಇದನ್ನ ಮಾಮಡ ರಾಜವಾರ ಸಿಕ್ತಂದ್ರೆ ಇನ್ನು ಇದು ನಿನಗೆ ಪರ್ಮನೆಂಟ್ ಅಲ್ಲ. ಯಾಕಂದ್ರೆ ಆತ ಮೊದಲೇ ಹೆಂಡತಿ ಮಗ ಆತ ಗೊತ್ತನ. ನಾಳೆ ದೊಡ್ಡತಾಗ್ತಾನ, ನಿನ್ನ ಮಕ್ಕಳನ್ನ ಸಣ್ಣ ಮಕ್ಕಳು ನನಗೆ ಹುಟ್ಟಿದ್ರೆ ನಾಳೆ ಎಲ್ಲ ಮನೆ ಆಡಾತೆಲ್ಲ ಆಗಿತ್ತಂದು ಮಲಿತನ ಹೆಂಡತಿದಾಗತ್ತೆ. ಆಮೇಲೆ ಮತ್ತೆ ನಿನ್ನ ಮಕ್ಕಳದು ನಿಂದು ಮತ್ತೆ ಆತಂತ್ರ ಆಗತ್ತೆ. ಹೆಂಗಾರ ಮಾಡಿ ಈ ಪಿಡನ್ನ ತೊಲಗಿಸ್ಬೇಕು. ಇದು ತೊಲಗ್ತಂದ್ರೆ ನಿನ್ನ ಮಕ್ಕಳದೇ ರಾಜವಾರ. ನಿನ್ಗೆ ಅವಾಗ ಪಟ್ಟಾಭಿಷೇಕ, ನಿಂದೇ ಮಹಾರಾಣಿ, ನಿನ್ನ ಮಕ್ಕಳು ಯುವರಾಣಿ ಹತ್ರ. ಆಮೇಲೆ ನಿನ್ನ ಯಾರು ಏನು ಮಾಡೋಕ್ಕಾಗಿಲ್ಲ. ಈತಿದ್ರೆ ನಿನಗೆ ಅತಂತ್ರ ನೋಡು. ಮತ್ತೆ ಹೆಂಗಿದ್ರು ಅದು ದೊಡ್ಡತದ ನಮಗ ಅಂತ ನಿನ್ ಗಂಡು ಊಟ ಆಸ್ತಿ ಎಲ್ಲ ಹಾಕಿ ಆತನ ಸಲ ಬರ್ತಾನೆ. ಅದು ಸೊಸೀದ ಆಡಾಟ ಆಗುತ್ತೆ. ನಿನ್ನ ಮಕ್ಳಿಗೇನೋ ತಲೆಗೊಟ್ಟು ಕೊಡ್ತಾರೆ. ಆಟ ಬಿಟ್ರೆ ಪೂರ್ತಿ ನಿಂದ ಹಂಗಿಲ್ಲ. ಪೂರ್ತಿ ಎಲ್ಲ ಓಟು ನಮ್ದು ಆಗ್ಬೇಕಂದ್ರೆ ಈ ಪಿಡನ ಹೆಂಗಾರ ಮಾಡಿ ತೊಲಗಿಸ್ಬೇಕಿದ್ನ. ಈಗ ಹೇಳೋದ ಕರೆ ಐತಿವ. ಆದ್ರೆ ಒಂದೇ ಸಲ ಬೇಡ್ತಾರಿವಿ. ಈಗ ಒಂದೇ ಸಲ ಅಂದ್ರೆ ಅನುಮಾನ ಬರುತ್ತೆ. ಮಲ್ತಾಯಿ ಬಂದು ಕಾಟ ಕೊಟ್ಲು, ಇಲ್ಲ ಏನೋ ಮಾಡಿದ್ಲು, ಏನೋ ಹಿಂಗಂತಂದು ಮಂದಿ ಆಡ್ಕೊಂತಾರೆ. ಸುಮ್ಮನಿರು, ನಾ ಎಲ್ಲ ಮೆಲ್ಲಕ ಮಾಡ್ತೀನಿ. ನಿಂಗೆ ಗೊತ್ತಲ್ಲ, ನಾ ಎಲ್ಲ ಗಯ್ಯೋ ಬಿಟ್ಟು ನನ್ನ ಮಗಳು ಇಷ್ಟ ಅಂತ ಹುಡುಗನ್ನ ಬಗ್ಗಿಸಿ ಬಹು ಅನ್ಸೀನಿ. ಇನ್ನು ಈ ಹುಡುಗಂದೆಲ್ಲ ಏನು ನನಗೆ ನೀನು ತಲೆ ಕೆಚ್ಕೋಬೇಡ, ನಾ ಮಾಡ್ತೀನಿ. ಸುಮ್ಮನಿರು. ನಡಿ ಬೇ ಮಗಳ ಮನ್ಯಾಗ ಹೋಗೋಣ. ಮಲಗಾಲಿಟ್ಟು ಒಳಗಡಿ. ಒಳಗೆ ಹೋಗಿ ನನ್ನ ಮೊದಲು ಒಂಚೂರು ಗಟ್ಟಂದು ಹಾಲ್ನಾಗನ ಚಾ ಸಕ್ಕರೆ ಜಾಸ್ತಿ ಹಾಕಿ ಒಂಚೂರು ಚಾ ಮಾಡಿಕೊಡು. ನೀನು ಹೆಂಗೋ ಆತ ಶಾವಿಗೆ ಪಾಯಸ ಕೇಳೋಣಲ್ಲ, ಹಾಲ್ನಾಗನ ಶಾವಿಗೆ ಪಾಯಸ ಮಾಡು. ಜಗ್ಗಿಷ್ಟು ಈಡಾಗಿ ದ್ರಾಕ್ಷಿ ಗೋಡಂಬಿ ಹಾಕಿ. ಮಕ್ಕಳಾರ ಬೇಕಾದಂಗೆ ಶ್ರೀಮಂತರ ಅದಾರ, ಬೇಕಾದಂಗೆ ಹೊಟ್ಟೆ ತರ್ತದ. ಹೋಗಿ ಚಕ್ಕಿನ್ಯಾಗ ಏನು ಬಾಯಿ ರುಚಿ ಏನೇನು ಕಂಡಿದ್ದಿಲ್ಲ. ತಿಂದು ಆರಾಮ್ ಇರ್ತೀನಿ ಮಗಳ. ಮಸ್ತ್ ಮಾಡಿ ಹಾಕಿ. ನಡಿಯವ ಮಾಡ್ತೀನಿ. ಅಷ್ಟಕ್ಕೆ ನಾನು ಮಾಡ್ಬೇಕಂತ ಏನಿಲ್ಲ. ಅಡಿಗೆ ಬಿಡಿ ಕೆಲ್ಸಕ್ಕೆ ಅಲ್ಲ. ಅದನ್ನ ನನ್ನ ಮಗ ಅಂತ ಅನಿಸ್ಕೊಂಡಲ್ಲ. ಈಗ ಅತ್ತಗೆ ಮತ್ತೆ ಕೇಳಿದ್ರೆ ನಾನು ಮಾಡ್ಬೇಕಲ್ಲ. ಅತ್ತಗ ಗಂಡ ಕೊಟ್ಟು ಮಾಡ್ತೀನಿ. ಆದ್ರೆ ನೀನು ಕೆಲ್ಸಕ್ಕೆ ಅದಲ್ಲ. ಬೇಕಾದಾಗ ನೀನು ಕೇಳಿ ಏನು ಬೇಕು ಮಾಡ್ಸ್ಕೊಂತೀನಿ. ಆರಾಮಿರೇವ. ಇಷ್ಟು ದಿವಸ ಕೂಲಿ ಮಾಡಿ ಅರವತ್ತು ತಿಂದು ಬೇಕು ಬೇಡ ಹೆಂಗೋ ಜೀವನ ಕಳದೆ. ಇನ್ನು ಮ್ಯಾಗ ಬಿಡು ಬೇಕಾದಂಗಿರನ. ನಡಿ. ಆಮೇಲೆ ನಿನ್ನ ಗಂಡ ಕೊಟ್ಟು ಹೇಳಲಿ,
ಪ್ಯಾಟಿಗೆ ಹೋಗಿ ಚಲೋ ಚಲೋ ಸೀರೆ ಚಲೋ 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 ಏನಾರ ತೊಗೊಂಡು ಬರೋಣಂತ. ಮಸ್ತ್ ಹೊಸ ಹೊಸ ಇನ್ಮ್ಯಾಗ ಗೌಡ್ತಿ ಅತ್ತಿಕ್ಕಿ ನಾನು ಬೇಕಾದಂಗೆ ಚಲೋ ಬನಾರಸ್ ಸೀರೆ ಉಟ್ಕೋಬೇಕು ನಾನು. ಅದಕ್ಕೆ ಒಟ್ಟು ಹೇಳು ಕರ್ಕೊಂಡೋಗಿ ಒಟ್ಟು ಸೀರೆ ತೊಗೊಂಬ. ನೀನು ನಿನ್ನ ಗಂಡು ಹೋಗ್ರೆ ಪ್ಯಾಟಿ ಸುತ್ತಂಗಾಗತ್ತೆ, ಪಿಕ್ಚರ್ ನೋಡ್ಕೊಂಡು ನಿನಗೊಂದಿಷ್ಟು ನಂಗೊಂದಿಷ್ಟು ಚಲೋ ಚಲೋ. ನೀನು ಗೌಡ್ತಿಗೆ ಅಂತೆ, ನಾನು ಗೌಡ್ತಿ ಅತ್ತಾದ್ನಾಗ ರೇಷ್ಮೆ ಸೀರೆನ ಉಟ್ಕೊಂಡಿರ್ಬೇಕು ಮನ್ಯಾಗ. ಬನಾರಸ್ ಸೀರೆ ನನಗೆ ಬಿಸಿ ದಪ್ಪ ಚಲೋ ಇದ್ರ ಇರ್ಬೇಕು ನೋಡು, ಮೆತೋಗ ಜಿಗ್ಗಿರಿಟ್ಟು ತೊಗೊಂಬ. ಆಯ್ತು ತಗೋ. ಇವಾಗ ಬೇಡ ಒಂದೇ ಸಲ ಅಂದರೆ ಕೇಳ್ತೀನಿ, ಸಮಯ ನೋಡಿ ಕೇಳ್ತೀನಿ. ಹಂಗೆ ಮೊದಲೇ ಹೆಂಡತಿ ಬಂಗಾರ ಏನಾರ ಇದ್ರೆ ಅದನ್ನೂ ತೊಗೊಂಬಿಡು, ಹಾಕ್ಕೋತೀನಿ. ಹಂಗೆ ಹಿಂಗಂತ ನೆವ ಮಾಡಿ. ಯವ್ವ ಅವಾಗ ನೋಡ್ತಿದ್ದಿಲ್ಲ ನಾವು ಇಲ್ಲಿ ಕೆಲ್ಸಕ್ಕೆ ಬಂದಾಗ ಈ ಈಡಿಗೆ ಬಂಗಾರ ಹಾಕೊಂಡು ಹೆಂಗೆ ಮೆರಿತಿದ್ಲು. ಈಗ ಅದು ಅಷ್ಟು ನನಗೆ ಎಲ್ಲೈತಂತ ಮೊದಲು ನೋಡ್ತೀನಿ. ನನ್ನ ಒಳಗೆ ಹೋಗೋಣ. ನಮಸ್ಕಾರ ರೀ ಎಲ್ಲರಿಗೂ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ರಿ, ಅದೇ ಬೇರೆ ದೇಶಕ್ಕೆ ಹೋದ್ಮೇಲೆ ಮಕ್ಕಳು ತಂದೆ ತಾಯಿನ ಮರ್ತು ಬಿಡ್ತಾರ ಅಂತ ಒಂದು ರಿಯಲ್ ಸ್ಟೋರಿ ಅಂತಂದು ಹೇಳಿ ಮಾಡಿ ಹಾಕಿದ್ನಲ್ಲ. ಅದ್ರ ಬಗ್ಗೆ ಒಬ್ಬರು ಸೌಮ್ಯ ಪ್ರಶಾಂತ್ ಅಂತಂದು ಮೆಸೇಜ್ ಮಾಡ್ಯಾರ್ರಿ. ಪಾಪ ಅವರು ಒಬ್ಬ ಫೇಮಸ್ ಡೈರೆಕ್ಟರ್ ఏంటి ಅಂತ ಒಬ್ಬರು ಅವ್ರ ಬಗ್ಗೆ ಅಂದ್ರೆ ಅವ್ರು ಫೇಮಸ್ ಡೈರೆಕ್ಟರ್ ಅದಾರಂತ. ಅವ್ರಿಗೆ ಒಬ್ಬ ಮಗ ಅದನಂತ, ಅವನೇನೋ ಮ್ಯಾರೇಜ್ ಆಗಿಲ್ಲ ಅಂತ. ಆದರೆ ಅವ್ರ ತಂದೆ ತಾಯಿನ ಅದು ನೋಡ್ಕೋವಲ್ಲಂತ್ರಿ. ಪಾಪ ಇವ್ರನ್ನೇ ಮಗಳು ಅಂತ ತಿಳ್ಕೊಂಡು ಸೌಮ್ಯ ಅವ್ರನ್ನ ಅವ್ರ ಯಜಮಾನ್ರನ್ನ ಅಳಿಯ ಅಂತ ತಿಳ್ಕೊಂಡು ಇವ್ರ ಮಕ್ಕಳನ್ನೇ ಮೊಮ್ಮಕ್ಕಳು ಅಂತ ತಿಳ್ಕೊಂಡು ಜೀವನ ಮಾಡಕತ್ತಾರಂತ್ರಿ. ಅವ್ರನ್ನ ನೋಡಿದ್ರೆ ಪಾಪ ಈ ಒಂದು ಸ್ಟೋರಿ ಒಳಗೆ ನಿಜವಾಗೂ ಏನು ನಾನು ಮಾಡಿನಲ್ಲ ಇದ್ರಂಗೆ ಎಷ್ಟು ಜನ ಹಿಂಗೆ ಸಫರ್ ಆಗ್ಯಾರೋ ಗೊತ್ತಿಲ್ಲ. ಆದರೆ ಈಗ ನೋಡ್ರಿ ಒಬ್ರು ಮೆಸೇಜ್ ಹಾಕ್ಯಾರಲ್ಲ, ಪಾಪ ಇವರು ಎಷ್ಟು ಅವ್ರನ್ನ ಬಗ್ಗೆ ಇವ್ರಿಗೂ ಎಷ್ಟು ಪ್ರೀತಿ ಐತೆ ಅನ್ನೋದು ಇದ್ರೊಳಗೆ ಅರ್ಥ ಆಗುತ್ತೆ. ಪಾಪ ಮೆಸೇಜ್ ಮಾಡಿ ಇವ್ರು ಅಷ್ಟು ಚೆಂದ ನೋಡ್ಕೊಳಕತ್ತಾರ. ಅವರು ಇವ್ರನ್ನೇ ಮಗಳು ಮತ್ತು ಅಳಿಯನ್ನ ಮಗ ಮೊಮ್ಮಕ್ಕಳು ಅಂತ ತಿಳ್ಕೊಂಡ್ರೆ ಅವರು ಎಷ್ಟು ಇವ್ರನ್ನೇ ಪ್ರೀತಿ ಇಟ್ಕೊಂಡ್ರೆ ಅನ್ನೋದು ಗೊತ್ತಾಗುತ್ತೆ. ಅದರ ಮಗ ಮದುವೆನೂ ಆಗಿಲ್ಲ, ತಂದೆ ತಾಯಿನೂ ನೋಡ್ಕೋವಲ್ಲ. ಎಲ್ಲ ಇದು ಒಂದು ಅಲ್ಲ ಪ್ರಾಬ್ಲಮ್ಮು, ಇವ್ರದ್ದು ಒಂದೇ ಫ್ಯಾಮಿಲಿದಂತಲ್ಲ, ಹಿಂಗೆ ಹುಡುಕಿದ್ರೆ ಜಗ್ಗಿದವ್ರಿ. ಆದರೆ ಯಾಕೆ ಹಿಂಗೆ ಮಾಡಕತ್ತಾರ ಗೊತ್ತಿಲ್ಲ. ತಂದೆ ತಾಯಿಗಳನ್ನ ನೋಡ್ಕೋಬೇಕು. ನಮಗೆ ಜನ್ಮ ಕೊಟ್ಟು ಭೂಮಿಗೆ ಇಲ್ಲಿ ಕರ್ಕೊಂಬಂದವ್ರೆ ಅವರಿಲ್ಲ ಅಂದ್ರೆ ನಾವು ಹೆಂಗೆ ಭೂಮಿ ಬರ್ತಿದ್ವಿ. ಆದರೆ ಈ ಥರ ಮಾಡೋದು ಸರಿಯಲ್ಲ. ಏನು ಮಾಡೋಕ್ಕಾಗಂಗಿಲ್ಲ, ಕಾಲನೇ ಹಂಗೆ ಹೊಂಟೈತಿ. ಆದ್ರೆ ವಾಪಸ್ ಹಳೆ ಕಾಲಕ್ಕೆ ಬರಲಿ ಅಂತ ನಾನು ದೇವ್ರ ಹತ್ರ ಬಿಡ್ಕೋತೀನಿ. ಮೊದಲಿನ ಆಚಾರ ವಿಚಾರ, ತಂದೆ ತಾಯಿ ಅಂದ್ರೆ ಭಯ ಭಕ್ತಿ, ಒಂಥರ ಗುರು ಹಿರಿಯರು ಅನ್ನೋ ನಯ ವಿನಯ ಎಲ್ಲ ಏನಿತ್ತಲ್ಲ ಅದು ವಾಪಸ್ ಬಂದರೆ ನಮ್ಮ ದೇಶ ಮತ್ತೆ ಮೊದಲಿನ ಗ್ರಾಮ ರಾಜ್ಯ ಆಗುತ್ತೆ. ಅದಾಗಲಿ ಅಂತಲೇ ಬಿಡ್ಕೋತೀನಿ. ಹಂಗೆ ಈ ಸೌಮ್ಯ ಹಾಗೂ ಮತ್ತು ಪ್ರಶಾಂತ ಅವ್ರ ಮಕ್ಕಳು ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಒಂದು ತಾಯಿ ಹೃದಯ ಇರೋ ಸೌಮ್ಯ ಅವರು ಒಬ್ಬರ ಗುರುತು ಪರಿಚಯ ಇಲ್ಲ ಅಂದ್ರೂ ಅವ್ರನ್ನ ತಮ್ಮ ತಾಯಿ ಥರ ಎಷ್ಟು ಪ್ರೀತಿ ನೋಡ್ಕೋತಾರಲ್ಲ, ಇವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ದೇವರು ಇವರಿಗೆ, ಇವ್ರ ಮನೆಯವ್ರಿಗೆ, ಇವ್ರ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಕೊಡಲಿ. ಸರಿ ಬರ್ತೀನಿ ರೀ. ಆಮೇಲೆ ನಂದು ಕೊನೆ ನಂದು ಎಲ್ಲ ಆಗೈತಲ್ಲ, ಎಲ್ಲರೂ ಯಾರು ನಂದು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅಂದರೆ ನಾನು ಹಾಕೋ ವಿಡಿಯೋಗಳು ಮತ್ತೆ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಬರುತ್ತೆ. ಆಮೇಲೆ ನನಗೆ ನಡುವೆ ಒಂದು ಸ್ವಲ್ಪ 2 ದಿವಸ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನಾನು ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ರೀ. ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ, ಮೆಸೇಜ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಯಾರ್ಯಾರು ಮೆಸೇಜ್ ಮಾಡೋ ಎಲ್ಲರೂ ಯಾರೂ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಇನ್ನು ಮುಂದೆ ಮತ್ತೆ ನಾನು ಹಾಕ್ತೀನಿ ರೀ. ಯಾಕೋ ನನಗೆ ಸರಿಯಾಗಿ ವಿಡಿಯೋ ಹಾಕೋಕ್ಕಾಗೋಲ್ತು, ಯಾಕಂದರೆ ನಮ್ಮ ಮನೆಯವ್ರಿಗೆ ಹಿಂಗೆ ಆಗಿರೋದಕ್ಕೆ ಸ್ವಲ್ಪ ಹಾಸ್ಪಿಟ್ಲು ಅದು ಇದು ಅಂತ ಹಿಂಗೆ ಅಡ್ಡಾಡೋದು, ಸ್ವಲ್ಪ ರಿಲೇಟಿವ್ಸ್ ಬರೋದು, ಅವ್ರು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಬೇರೆ ಕಡೆನೂ ಹೋಗಿದ್ದೆ. ಹಂಗಾಗಿ ಎಲ್ಲರೂ ತಪ್ಪು ತಿಳ್ಕೊಬಿಡ್ರಿ ದಯವಿಟ್ಟು. ಮತ್ತೆ ನಾನು ಕಂಟಿನ್ಯೂ ಹಾಕ್ತೀನಿ. ಇವತ್ತಿಂದ ಮತ್ತೆ ಹೊಸ ಸ್ಟೋರಿ ಮಾಡೀನಿ ನೋಡಿರಿ. ಇನ್ನು ಇದ್ರೊಳಗೆ ರಾಣಿ ಬರ್ತಾರ್ರಿ, ಬೇಜಾರು ಮಾಡ್ಕೊಬೇಡ್ರಿ. ಹೋಸಲ ನನ್ನ ರಾಣಿ ಬಂದಿಲ್ಲ ಅಂತ, ಅದು ಬರೀ ಒಂದು ಫ್ಯಾಮಿಲಿ ಒಂದು ವಿಚಾರವಾಗಿ ನಾನು ಮಾಡ್ಬೇಕನ್ಸಿತ್ತು ಮಾಡಿದ್ದೆ. ಇದ್ರೊಳಗೆ ರಾಣಿ ಬರ್ತಾರ್ರಿ, ಖುಷಿಯಾಗಿರಿ. ಸರಿ ಬರಲ್ಲ.